ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ದೇಶದಲ್ಲಿ ಆಗ್ತಿರುವಂತಹ ಬೆಳವಣಿಗೆಯನ್ನ ನೀವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀರಿ. ಇದನ್ನ ಕೇಂದ್ರ ಸರ್ಕಾರವೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಕಾಣುತ್ತೆ. ಪ್ರತಿಭಟನೆ ಈ ಪರಿಯಾಗಿ ಬೆಳಿಬಹುದು, ನಮ್ಮನ್ನ ಇಕ್ಕಟ್ಟಿಗೆ ಸಿಲುಕಿಸಬಹುದು ಎನ್ನುವಂತ ರೀತಿಯಲ್ಲಿ ಹೇಗೆಗೋ ಅದನ್ನು ಟ್ಯಾಕಲ್ ಮಾಡುವಂಥ ಪ್ರಯತ್ನ ಮಾಡಿದ್ರು, ಅದರ ಪ್ರಯೋಜನ ಆಗಲಿಲ್ಲ. ಆ ಬ್ಯಾರಿಕೇಡ್ಗಳನ್ನು ದಾಟಿ ಇದೀಗ ವಿದ್ಯಾರ್ಥಿಗಳ ಪ್ರತಿಭಟನೆ ಮುನ್ನುಗ್ತಾ ಇದೆ. ಅವರದ್ದೇ ಆದಂಥ ಶೈಲಿಯಲ್ಲಿ ಟ್ಯಾಕಲ್ ಮಾಡುವಂಥ ಪ್ರಯತ್ನ ಆಯಿತು. ಏನು, ಅವ್ರನ್ನ ದೇಶದ್ರೋಹಿಗಳು ಅಂತ ಬಿಂಬಿಸೋದು, ಷಡ್ಯಂತ್ರ ಮಾಡ್ತಿದ್ದಾರೆ, ವಿದೇಶದಿಂದ ದೇಣಿಗೆ ಪಡಿತಿದ್ದಾರೆ, ಇನ್ಯಾವುದೋ ದೇಶದ ಬೆಂಬಲವನ್ನು ಪಡೆದುಕೊಂಡಿದ್ದಾರೆ, ಅದು ಇದು ಎನ್ನುವ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನ ಆಯಿತು. ಅದಾದ ಬಳಿಕ ಅಶ್ರುವಾಯು ಪ್ರಯೋಗ ಆಯಿತು, ಲಾಠಿ ಚಾರ್ಜ್ ಆಯಿತು. ಅದಕ್ಕೂ ಕೂಡ ವಿದ್ಯಾರ್ಥಿಗಳು ಬಗ್ಲಿಲ್ಲ. ಅದಾದ ನಂತರ ವಿದ್ಯಾರ್ಥಿಗಳೇ ಹಿಂಸಾಚಾರವನ್ನ ಮಾಡ್ತಿದ್ದಾರೆ, ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳ ಅಜೆಂಡಾ ಬೇರೆ ಇದೆ ಎನ್ನುವ ರೀತಿಯಲ್ಲಿ ಜನರಿಗೆ ತೋರಿಸುವಂತ ಪ್ರಯತ್ನ ಆಯಿತು. ತಮಗೆ ಬೇಕಾದಂಥ ಒಂದಷ್ಟು ರಾಷ್ಟ್ರೀಯ ಮಾಧ್ಯಮಗಳನ್ನು ಕೂಡ ಅದಕ್ಕೋಸ್ಕರ ಬಳಸಿಕೊಳ್ಳುವಂತಹ ಕೆಲಸ ಆಯಿತು. ಆದರೆ ಏನಾಗ್ಬಿಡ್ತು ಅಂದರೆ, ಒಂದು ವರ್ಗಕ್ಕೆ ಏನನ್ನಿಸ್ತು, ಹೌದು ಇದರ ಹಿಂದೆ ಏನೋ ಷಡ್ಯಂತ್ರ ಇದೆ, ಪಿತೂರಿ ಮಾಡ್ತಿದ್ದಾರೆ ಅಂತ ಅನಿಸಿದ್ರೆ, ಇನ್ನೊಂದು ವರ್ಗಕ್ಕೆ ಇಲ್ಲ, ಇವರು ಕೇಳ್ತಿರುವಂಥ ವಿಚಾರದಲ್ಲಿ ನ್ಯಾಯ ಇದೆಯಲ್ಲ, ಒಳ್ಳೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟವನ್ನು ಮಾಡ್ತಿದ್ದಾರಲ್ಲ ಅಂತ ಇನ್ನೊಂದು ವರ್ಗಕ್ಕೆ ಅನ್ಸೋದಿಕ್ಕೆ ಶುರುವಾಗ್ಬಿಡ್ತು. ಆ ಕಾರಣಕ್ಕಾಗಿ ಏನಾಗ್ಬಿಡ್ತು, ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಕಡೆಯಲ್ಲೂ ಕೂಡ ಪ್ರತಿಭಟನೆಗೆ ದೊಡ್ಡ ಮಟ್ಟಿಗಿನ ಬೆಂಬಲ ಸಿಗ್ತಾ ಇದೆ. ಬಂಧುಗಳು, ಹಿಂದೆ ಏನಾಗ್ತಿತ್ತು ಅಂದರೆ, ಬರೀ ಮಾಧ್ಯಮಗಳು ಮಾತ್ರ ಜನರನ್ನು ತಲುಪ್ತಾ ಇದ್ದಂಥ ಇದು, ಮಾಧ್ಯಮಗಳಲ್ಲಿ ಏನು ಬರ್ತಾ ಇತ್ತು ಅದನ್ನೇ ಜನ ಸತ್ಯ ಅಂತ ಹೇಳಿ ನಂಬ್ತಾ ಇದ್ರು. ಆದರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ, ಮಾಧ್ಯಮಗಳ ವಿರುದ್ಧವಾಗಿ ಜನರಿಗೆ ಬೇರೆ ರೀತಿಯಾದಂಥ ಒಂದು ಬೇಸರ, ಆಕ್ರೋಶ, ಆ ರೀತಿಯಾದಂಥ ಮನಸ್ಥಿತಿ ಇದೆ. ಜೊತೆಗೆ ಈ ಮೈನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಆಲ್ಟರ್ನೇಟಿವ್ ಆಗಿ ಈಗ ಸೋಷಿಯಲ್ ಮೀಡಿಯಾ ಬಂದುಬಿಟ್ಟಿದೆಯಲ್ಲ, ಈಗ ಮಾಧ್ಯಮಗಳಲ್ಲಿ ಏನೇ ಸುದ್ದಿ ಬಂದರೂ ಕೂಡ ಅದಕ್ಕೆ ತದ್ವಿರುದ್ಧ ಎನ್ನುವ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಮಂದಿ ಕೌಂಟರ್ ಕೊಡ್ತಾರೆ. ಹಾಗೆ ಇಂಡಿವಿಜುವಲ್ ಜರ್ನಲಿಸ್ಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ರೀತಿಯಲ್ಲಿ ಆಗಿಬಿಟ್ಟಿದೆ. ಹೀಗಾಗಿ ಈ ವಿಚಾರದಲ್ಲೂ ಕೂಡ ಸಾಕಷ್ಟು ರಾಷ್ಟ್ರೀಯ ಮಾಧ್ಯಮಗಳು ಏನು ಮಾಡ್ತಿದ್ದಾವೆ, ಇದು ಪಿತೂರಿ, ಇದು ಷಡ್ಯಂತ್ರ, ಇವರೆಲ್ಲರೂ ಕೂಡ ದೇಶದ್ರೋಹಿಗಳು ಅಂತ ಹೇಳಿ ಜೋರಾಗಿ ಕೂಗಿ ಹೇಳುವಂಥ ಪ್ರಯತ್ನವನ್ನು ಪಡ್ತಿದ್ದಾರೆ. ಆದರೆ ಸೋಷಿಯಲ್ ಮೀಡಿಯಾ ಮೂಲಕ ಜನ ಬೇರೆಯದ್ದೇ ರೀತಿಯಾದಂಥ ಸುದ್ದಿಯನ್ನು ತಿಳ್ಕೊಳ್ಳೋಕೆ ಶುರು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಏನಾಗಿಬಿಟ್ಟಿದೆ ಅಂದರೆ, ಪ್ರತಿಭಟನೆಯನ್ನು ಹತ್ತಿಕ್ಕೋದಿಕ್ಕೆ ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ತಮ್ಮದೇ ಆದಂಥ ಶೈಲಿಯಲ್ಲಿ ಅದು ಯಾಕೋ ಪ್ರಯೋಜನಕ್ಕೆ ಬರುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀರಂದ್ರೆ, ಈಗ ಜಂತರ್ ಮಂತರ್ಗೆ ಬರುವಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ಇಂಟರ್ನೆಟನ್ನು ಬಂದ್ ಮಾಡಿದ್ದಾರೆ, ಮೆಟ್ರೋ ಸ್ಟೇಷನ್ಗಳನ್ನು 17 ಆಯ್ತು, ಇವತ್ತು 17 ಸ್ಟೇಷನ್ಗಳನ್ನು ಬಂದ್ ಮಾಡಿದ್ದಾರೆ. ಆದರೂ ಕೂಡ ಅಲ್ಲಿ ಬರ್ತಿರುವಂಥ ಜನರ ಸಂಖ್ಯೆ ಇದೀಗ ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ. ಮತ್ತೊಂದೇನಾಗಿದೆ, ಯಾವುದೇ ನಟ ನಟಿಯರು ಕೂಡ ಮಾತಾಡ್ತಾ ಇರಲಿಲ್ಲ. ಮಾತಾಡಿದ್ರೆ ಎಲ್ಲಿ ವಿರೋಧ ಕಟ್ಕೊಳ್ಬೇಕು ಎನ್ನುವ ಆತಂಕದಲ್ಲಿದ್ರು, ದೇಶದ್ರೋಹಿ ಪಟ್ಟ ಸಿಕ್ಬಿಡುತ್ತೆ ಎನ್ನುವ ರೀತಿಯಲ್ಲಿದ್ರು. ಆದರೆ ನಟ ನಟಿಯರು ಕೂಡ ಧೈರ್ಯವಾಗಿ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಉದಾಹರಣೆಗೆ ಸಲ್ಮಾನ್ ಖಾನು, ಆಲಿಯಾ ಭಟ್ಟು, ಕರೀನಾ ಕಪೂರು, ಇನ್ನು ಸಾಕಷ್ಟು ಜನ ಅವರೆಲ್ಲರೂ ಕೂಡ ಜೋರಾಗಿ ವಾಯ್ಸನ್ನು ರೈಸ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಸಾಮಾಜಿಕ ಹೋರಾಟಗಾರರು ಅಥವಾ ಬೇರೆ ಬೇರೆ ಕ್ಷೇತ್ರದವರು ಕೂಡ ಇದಕ್ಕೆ ಬೆಂಬಲ ಕೊಡೋಕೆ ಶುರು ಮಾಡ್ಕೊಂಡಿದ್ದಾರೆ. ಇಲ್ಲಿವರೆಗೆ ಅಂದರೆ ಸುಪ್ರೀಂ ಕೋರ್ಟ್ನ ವಕೀಲರ ಸಮೂಹ ಇವತ್ತು ನಾವು ಕೂಡ ನಿಮ್ಮ ಬೆಂಬಲಕ್ಕಿದ್ದೇವೆ ಎನ್ನುವ ರೀತಿಯಲ್ಲಿ ಅವರು ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಅಣ್ಣಾ ಹಜಾರೆ ಇಲ್ಲಿವರೆಗೆ ಮಾತಾಡಿರಲಿಲ್ಲ, ಆದರೆ ಇವತ್ತು ಮಹಾರಾಷ್ಟ್ರದ ಅಹಿಲ್ಯ ನಗರದಲ್ಲಿ ಮೌನವಾಗಿ ಒಂದು ಪ್ರತಿಭಟನೆಯನ್ನು ಕೂಡ ಅವರು ಮಾಡಿದ್ರು. ಇನ್ನೊಂದು ಕಡೆಯಿಂದ ದೇಶವ್ಯಾಪಿ ಪ್ರತಿಭಟನೆ ಇದೀಗ ಸ್ಪ್ರೆಡ್ ಆಗೋಕೆ ಶುರುವಾಗಿದೆ. ಆರಂಭದಲ್ಲಿ ದೆಹಲಿಗೆ ಮಾತ್ರ ಸೀಮಿತ ಆಗಿತ್ತು. ಈ ಸೋನಂ ವಾಂಗ್ಚುಕ್ ಅವರನ್ನ ಒತ್ತಾಯಪೂರ್ವಕವಾಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡುವವರೆಗೆ ಬರೀ ದೆಹಲಿಗೆ ಮಾತ್ರ ಸೀಮಿತ ಆಗಿತ್ತು. ಯಾವಾಗ ಸೋನಂ ವಾಂಗ್ಚುಕ್ ಒತ್ತಾಯಪೂರ್ವಕವಾಗಿ ಎತ್ಕೊಂಡು ಹೋಗ್ಬಿಟ್ರು, ಅಲ್ಲಿಂದ ಅದು ದೆಹಲಿಯಿಂದ ಆಚೆ ಅಂತ ಹೋಗಕ್ಕೆ ಶುರುವಾಯಿತು. ಇವತ್ತು ಎಲ್ಲಿಗೆ ಬಂದಿದೆ ಅಂದರೆ, ಮೇಲ್ಗಡೆ ಕಾಶ್ಮೀರದಿಂದ ಕೆಳಗಡೆ ಕನ್ಯಾಕುಮಾರಿಯವರೆಗೆ ಬೇರೆ ಬೇರೆ ಭಾಗದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಅದು ಬೇರೆ ಬೇರೆ ರೂಪವನ್ನು ಪಡ್ಕೊಳ್ಳೋಕೆ ಶುರುವಾಗಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ಧುಮುಕಿದೆ. ತಮಗೆ ಎಷ್ಟು ಲಾಭ ಆಗುತ್ತೋ ಅಷ್ಟು ಲಾಭವನ್ನು ಪಡೆದುಕೊಳ್ಳೋಣ ಅಂತೇಳಿ ಅವರು ಕೂಡ ಹೋರಾಟ ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಶುರು ಮಾಡಿದ್ದಾರೆ. ಇವತ್ತಿಗೆ ಈ ಹಂತಕ್ಕೆ ಇದು ಬಂದು ತಲುಪಿದೆ. ಈಗ ಕಾಕ್ರೋಚ್ ಜನತಾ ಪಾರ್ಟಿ ಅವರು ಹೇಳ್ತಿದ್ದಾರೆ, ಇಲ್ಲಿ ನಿಲ್ಲಲ್ಲ ನಮ್ಮ ಪ್ರತಿಭಟನೆ, ಇದು ರಾಷ್ಟ್ರವ್ಯಾಪಿ ಸ್ಪ್ರೆಡ್ ಆಗುತ್ತೆ, ನಾವು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಶಾಂತಿಯುತವಾದಂಥ ಪ್ರತಿಭಟನೆ ಕರೆ ಕೊಡ್ತಿದ್ದೇವೆ ಎನ್ನುವ ರೀತಿಯಲ್ಲಿ. ಅದರ ಆಚೆಗೆ ಏನು ಬೆಳವಣಿಗೆ ಆಯಿತು ಅಂತ ಗಮನಿಸೋದಾದ್ರೆ, ಬಂಧುಗಳೇ, ಇವರ ಪ್ರಮುಖವಾದಂಥ ಒತ್ತಾಯ ಒಂದು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ನನಗೇನು ಈ ಒತ್ತಾಯ ಸರಿಯಿಲ್ಲ ಇದು ಅಂತ ಅನಿಸ್ತಾ ಇಲ್ಲ. ಹೌದು, ಧರ್ಮೇಂದ್ರ ಪ್ರಧಾನ್ ನನ್ನ ಪ್ರಕಾರ ರಾಜೀನಾಮೆ ಕೊಡಬೇಕು. ಒಂದು ನೈತಿಕ ಹೊಣೆ, ನೈತಿಕ ಜವಾಬ್ದಾರಿ, ಅಕೌಂಟಬಿಲಿಟಿ ಅಂತ ಇರಬೇಕಾಗತ್ತೆ. ಇದೇ ಧರ್ಮೇಂದ್ರ ಪ್ರಧಾನ್ ಒಡಿಶಾದಲ್ಲಿ 97ರಲ್ಲಿ ಇದೇ ಪೇಪರ್ ಲೀಕ್ಗೆ ಸಂಬಂಧಪಟ್ಟಾಗ ದೊಡ್ಡ ಮಟ್ಟಿಗೆ ಹೋರಾಟವನ್ನು ಮಾಡಿದಂಥವ್ರು. ಇವತ್ತು ಧರ್ಮೇಂದ್ರ ಪ್ರಧಾನ್ ಉತ್ತರ ಕೊಡುವಂಥ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ. ಹೀಗಾಗಿ ಧರ್ಮೇಂದ್ರ ಪ್ರಧಾನ್ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಇಲ್ಲ ಅಂತ ಆಗ್ಬಿಟ್ರೆ ಮುಂದೊಂದು ದಿನ ನಮ್ಮ ದೇಶದಲ್ಲಿ ಏನು ಬೇಕಾದ್ರೂ ಆಗಬಹುದೇನೋ ಅಂತ ಪರಿಸ್ಥಿತಿಗೆ ಬಂದುಬಿಡುತ್ತೆ. ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ರೈಲ್ವೆ ಆಕ್ಸಿಡೆಂಟ್ ಆದಾಗ ಅವ್ರು ರಾಜೀನಾಮೆಯನ್ನು ಕೊಟ್ಟು ಬಿಟ್ಟಿದ್ರು ಅವರು.
ಅಂಥವ್ರು ಈಗ ಅಪರೂಪ ಬಿಡಿ. ಇನ್ನು ಬೇರೆ ಬೇರೆ ಪ್ರಕರಣದಲ್ಲಿ ಅಂಥವು ಬೇಕಾದಷ್ಟು ಉದಾಹರಣೆಯನ್ನು ಕೊಡ್ತಾ ಹೋಗ್ಬೋದಾಗಿದೆ. ಹೀಗಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೇಳ್ತಿರೋದ್ರಲ್ಲಿ ಇದರಲ್ಲಿ ಅರ್ಥ ಇಲ್ಲ, ಇದು ಅರ್ಥಹೀನ ಅಂತ ನಾವು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ವಿಚಾರ ಆಯ್ತಾ. ಮತ್ತೊಂದು ವಿಚಾರ ಅವ್ರು ಹೇಳ್ತಿರೋದೇನಂದ್ರೆ 20 ರಿಂದ 21 ಮಂದಿ ಪ್ರಾಣವನ್ನು ಕಳ್ಕೊಂಡ್ರಲ್ಲ, ಅವರು ಕುಟುಂಬಸ್ಥರಿಗೆ ಪರಿಹಾರವನ್ನ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅದರಲ್ಲಿ ಏನಾದರೂ ತಪ್ಪಿದೆಯಾ? ಯಾವುದೇ ಕಾರಣಕ್ಕೂ ತಪ್ಪು ಇಲ್ಲವೇ ಇಲ್ಲ. ಇನ್ನೊಂದು ವಿದ್ಯಾರ್ಥಿಗಳ ಆಗ್ರಹ ಏನು ಅಂದ್ರೆ ಇಡೀ ವ್ಯವಸ್ಥೆಯನ್ನ ಸರಿ ಮಾಡುವಂತ ಪ್ರಯತ್ನವನ್ನ ಮಾಡಿ NTA ಅಧಿಕಾರಿಗಳ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಿ ಅಂತ. ಅದರಲ್ಲಿ ಏನಾದರೂ ತಪ್ಪಿದೆಯಾ? ತಪ್ಪಿಲ್ಲ. ಹಾಗಾದ್ರೆ ಹೇಗೆ ದೇಶದ್ರೋಹಿಗಳಾಗ್ತಾರೆ? ಹಾಗಾದ್ರೆ ಇದು ಹೇಗೆ ಷಡ್ಯಂತ್ರ ಆಗುತ್ತೆ? ಹಾಗಾದ್ರೆ ಹೇಗೆ ಇದು ವಿದೇಶಿ ದೇಣಿಗೆಯನ್ನು ಪಡೆದು ಪ್ರತಿಭಟನೆ ಮಾಡ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಆಗ್ಬಿಡುತ್ತೆ? ಇದನ್ನು ಹಾಗಾದ್ರೆ ಈಡೇರಿಸೋದು ಬಹಳ ಕಷ್ಟದ ಕೆಲಸವ ಕೇಂದ್ರ ಸರ್ಕಾರಕ್ಕೆ? ಅದೇ ಅರ್ಥ ಆಗ್ತಿಲ್ಲ. ಇದೆಲ್ಲವನ್ನೂ ಕೂಡ ಈಡೇರಿಸಿದ ಬಳಿಕವೂ ಕೂಡ ಅವ್ರು ಇನ್ನೇನೋ ಮಾಡ್ತಿದ್ದಾರೆ ಅಂದ್ರೆ ಆಗ ಹೇಳ್ಬೋದು ಏನೋ ಷಡ್ಯಂತ್ರ ಇದೆ, ಇವ್ರ ಹಿಂದೆ ಏನೋ ಅಜೆಂಡಾ ಇದೆ ಎನ್ನುವಂಥ ರೀತಿಯಲ್ಲಿ. ನೀವು ಯಾವುದನ್ನು ಕೂಡ ಈ ಬೇಡಿಕೆಯನ್ನು ಈಡೇರಿಸೋದಕ್ಕೆ ರೆಡಿ ಇಲ್ಲದೆ ನೀವು ಅವನ ದೇಶದ್ರೋಹಿಗಳು, ಷಡ್ಯಂತ್ರ ಅಂದ್ರೆ ಹೇಗೆ ಇದನ್ನು ಕರೆಯೋದಕ್ಕೆ ಸಾಧ್ಯ? ನನಗದೇ ಅರ್ಥ ಆಗದಂತಹ ವಿಚಾರ ಇದು. ಒಂದು ಕಡೆಯಿಂದ ಅವ್ರ ಬೇಡಿಕೆಗಳನ್ನು ನೀವು ಇದು ಮಾಡ್ತಾನೆ ಇಲ್ಲ, ಇನ್ನೊಂದು ಕಡೆಯಿಂದ ಅವ್ರಿಗೆ ಬೇರೆ ಬೇರೆ ರೂಪವನ್ನು ಕಟ್ಟುವಂಥ ಕೆಲಸ, ಬೇರೆ ಬೇರೆ ಪಟ್ಟವನ್ನು ಕಟ್ಟುವಂಥ ಕೆಲಸ, ಇಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ. ಹೌದು, ಒಮ್ಮೊಮ್ಮೆ ಏನಾಗ್ಬಿಡುತ್ತೆ ಅಂದ್ರೆ ಆ ವೇದಿಕೆಯಲ್ಲಿ ಆಕ್ರಮಿಸಿಕೊಂಡಂಥವರು ಬೇರೆ ಬೇರೆ ರೀತಿಯ ಆರೋಪವನ್ನ ಎದುರಿಸ್ತಂಥವ್ರು. ಒಮ್ಮೊಮ್ಮೆ ಏನಾಗ್ಬಿಡುತ್ತೆ ಅಂದ್ರೆ ಇಂಥ ಪ್ರತಿಭಟನೆಯನ್ನು ಆಯೋಜನೆ ಮಾಡಿದ ಸಂದರ್ಭದಲ್ಲಿ ಇಂಥವ್ರು ಬನ್ನಿ, ಇಂಥವ್ರು ಬರಬೇಡಿ ಅಂತ ಹೇಳಿ ಅವಾಯ್ಡ್ ಮಾಡೋದೇ ಬಹಳ ಕಷ್ಟ ಆಗಿಬಿಡುತ್ತೆ. ಹೀಗಾಗಿ ಈ ಪ್ರತಿಭಟನೆಯಲ್ಲೇ ಅರ್ಥ ಇಲ್ಲ, ಇದು ಅರ್ಥಹೀನ, ಕೇಂದ್ರದ ವಿರುದ್ಧ ಕುತಂತ್ರ ಅಂತ ಹೇಳೋದಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಓಕೆ, ಈಗ ಇನ್ನೊಂದು ಇವ್ರು ಕೇಳ್ತಿರೋದೇನು, ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಬೇಕು ಅಂತ ಹೇಳಿ. ಅದರಲ್ಲಿ ಏನಾದರೂ ತಪ್ಪಿದೆಯಾ? ಇಲ್ಲ. ಯಾಕೆ ತಪ್ಪು? ಹೌದು, ನರೇಂದ್ರ ಮೋದಿ ಅವರು ಮಾತಾಡ್ಬೇಕು, ಯಾಕೆ ಮಾತಾಡಬಾರ್ದು? ಏನಾದರೂ ಯಶಸ್ಸು ಆದಂಥ ಸಂದರ್ಭದಲ್ಲಿ, ಏನಾದರೂ ಒಳ್ಳೆ ಕೆಲಸ ಮಾಡಿದ ಸಂದರ್ಭದಲ್ಲಿ ದಿಢೀರ್ ಅಂತ ಹೇಳಿ ಮಾಧ್ಯಮಗಳ ಮುಂದೆ ಬರ್ತಾರೆ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತ್ಯಕ್ಷರಾಗ್ತಾರೆ. ಮನ್ ಕಿ ಬಾತು, ಆಮೇಲೆ ಪರೀಕ್ಷಾ ಪೇ ಚರ್ಚಾ, ಹೀಗೆ ಬೇರೆ ಬೇರೆ ವೇದಿಕೆಗಳಲ್ಲಿ ಅವ್ರು ಮಾತಾಡ್ತಾರೆ ಎಲ್ಲ ವಿಚಾರಕ್ಕೂ. ಈ ವಿಚಾರದಲ್ಲಿ ಯಾಕೆ ಮಾತಾಡಲ್ಲ? ಏನಾದರೂ ಫೇಲ್ಯೂರ್ ಆದಾಗ, ವೈಫಲ್ಯ ಆದಂಥ ಸಂದರ್ಭದಲ್ಲಿ ಮಾತಾಡಲೇಬೇಕಲ್ಲ. ಈಗ ಯಾಕೆ ಮಾತಾಡ್ತಾ ಇಲ್ಲ? ಅದೇ ಪ್ರಶ್ನೆ. ಓಕೆ, ಇಲ್ಲಿವರೆಗೂ ಕೂಡ ತುಟಿ ಬಿಚ್ಚಿರಲಿಲ್ಲ, ಏನೂ ಮಾತಾಡಿರಲಿಲ್ಲ. ಅದರ ಅಂತಿಮವಾಗಿ ಇದೀಗ ಒಂದು ಟ್ವೀಟ್ ಮಾಡಿದ್ದಾರೆ, ದೊಡ್ಡ ಘೋಷಣೆಯನ್ನು ಮಾಡಿದ್ದಾರೆ. ಕೊನೆಗೂ ಪ್ರತಿಭಟನೆ ಬಿಸಿ ತಟ್ಟಿದೆ ಅಂತ ಅರ್ಥ, ಅಥವಾ ಪ್ರತಿಭಟನಾಕಾರರು ಪ್ರಧಾನಿ ನರೇಂದ್ರ ಮೋದಿ ಅವರ ಬಾಯಿಯನ್ನು ತೆರೆಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಅರ್ಥ. ಈಗ ಮೋದಿ ಒಂದಷ್ಟು ಬಿಗ್ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಏನೇನು? ಒಂದು, ಅವರು ಪ್ರಮುಖವಾಗಿ ಹೇಳ್ತಾ ಇರೋದು ಪೇಪರ್ ಲೀಕ್ ಮಾಡಿದವರ ವಿರುದ್ಧ ಕಠಿಣ ಕ್ರಮ, ಅವರಿಗೆ ಕಠಿಣ ಶಿಕ್ಷೆ ಆಗುತ್ತೆ, ಭವಿಷ್ಯದಲ್ಲಿ ಹೀಗಾಗೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ, ಭವಿಷ್ಯದಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ನಾವು ಗಟ್ಟಿಯಾಗಿ ನಿಂತ್ಕೊಳ್ತೇವೆ, ಈ ರೀತಿಯಾಗಿ ಒಂದಷ್ಟು ಹೇಳಿದ್ದಾರೆ. ಅದರ ಜೊತೆಗೆ ಈಗ ಮತ್ತೊಂದು ಅನೌನ್ಸ್ಮೆಂಟ್ ಏನಪ್ಪಾ ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟಿನ ಘೋಷಣೆಯನ್ನ ಮಾಡಿದ್ದಾರೆ. ಅಂದ್ರೆ ಈಗಾಗಲೇ 13 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆಯಲ್ಲ, ಅವರಿಗೆ ಆದಷ್ಟು ಬೇಗ ಕಠಿಣ ಶಿಕ್ಷೆ ಆಗುವ ರೀತಿಯಲ್ಲಿ ನೋಡ್ಕೊಳ್ತೇವೆ. ಕೋರ್ಟ್ನಲ್ಲಿ ವಿಚಾರಣೆ ವಿಳಂಬ ಆಗೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ, ಕೆಲವು ಸಮಯದಲ್ಲಿ ಎಲ್ಲವೂ ಕೂಡ ಕಂಪ್ಲೀಟ್ ಆಗುವ ರೀತಿಯಲ್ಲಿ ನಾವು ಮಾಡ್ತೇವೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಎಲ್ಲೆಲ್ಲಿ? ಬಾಂಬೆಯಲ್ಲಿ 2 ಪೀಠ, ಅಂದ್ರೆ ಮುಂಬೈಯಲ್ಲಿ, ಮಧ್ಯಪ್ರದೇಶದಲ್ಲಿ 1, ಕೋಲ್ಕತ್ತಾದಲ್ಲಿ 1, ಹಾಗೆ ದೆಹಲಿಯಲ್ಲಿ 1, ಅಂದರೆ 4 ರಾಜ್ಯಗಳಲ್ಲಿ ಒಟ್ಟು 5 ಫಾಸ್ಟ್ ಟ್ರ್ಯಾಕ್ ಕೋರ್ಟಿನ ಭರವಸೆಯನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅವರಿಗೆ ಶಿಕ್ಷೆಯನ್ನು ಕೊಡಿಸ್ತೇವೆ ಎನ್ನುವಂಥ ರೀತಿಯಲ್ಲಿ. ಅದಕ್ಕೆ ಇವ್ರ ಕೌಂಟ್ರ್ ಏನು ಅಂದರೆ, ಈ ವಿದ್ಯಾರ್ಥಿಗಳ ಕೌಂಟ್ರ್ ಏನಪ್ಪಾ ಅಂದರೆ, ನಾವು ಕೇಳ್ತಿರೋದು ಇದು ಓಕೆ, ಇದು ಒಂದು ಕಡೆಯಿಂದ, ಆದರೆ ಅದನ್ನು ಮೀರಿ ನಾವು ಒಂದಷ್ಟು ಕೇಳ್ತಾ ಇದ್ದೀವಿ. ಏನು? NTA ಅಧಿಕಾರಿಗಳು, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಅವರೇ ಪರೀಕ್ಷೆ ನಡೆಸಿದ್ದು, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ, NTA ಕಂಪ್ಲೀಟ್ ರಿಫಾರ್ಮ್ ಮಾಡಿ, ಜೊತೆಗೆ ಇದೆಲ್ಲದಕ್ಕಿಂತಲೂ ಮೇಲೆ ಇರುವಂತಹ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೇಕು ಅಂತ ಅವ್ರು ಕೇಳ್ತಾ ಇರೋದು. ಇದು ಒಂದು ಕಡೆಯಿಂದ ಆಯ್ತಾ. ಮತ್ತೊಂದು ಕಡೆಯಿಂದ ಇದೀಗ ಕೇಂದ್ರ ಏನ್ ಮಾಡ್ತಿದೆ ಅಂದ್ರೆ, ಆರಂಭದಲ್ಲಿ ಬಿಡಿ ಈ ಪ್ರತಿಭಟನೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿಬಿಟ್ರು, ನಾವು ಆಡಿದ್ದೆ ಆಟ ಎನ್ನುವಂಥ ಮನಸ್ಥಿತಿಯಲ್ಲಿ ಇತ್ತು. ಅಷ್ಟು ದಿನ ಪ್ರತಿಭಟನೆ ಮಾಡಿದ್ರೆ ನಿಮ್ಮ ಅಹವಾಲ್ ಏನು ಅಂತ ಕೇಳೋದಕ್ಕೆ ಹೋಗ್ಲಿಲ್ಲ. ಸೋನಂ ವಾಂಗ್ಚುಕ್ ಉಪವಾಸ ಮಾಡ್ತಾ ಇದ್ರು, ಯಾವ ಪ್ರತಿನಿಧಿನೂ ಕೂಡ ಕಳಿಸ್ತಿಲ್ಲ. ಯಾವಾಗ ಸಂಸತ್ ಮುತ್ತಿಗೆ ಅಂತ ಆಯ್ತು, ದೇಶವ್ಯಾಪಿ ಇದು ಸ್ಪ್ರೆಡ್ ಆಗೋದಕ್ಕೆ ಶುರುವಾಯಿತು, ಆಗ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ತು. ಏನು JP ನಡ್ಡಾ ಮಾತುಕತೆಗೆ ಆಹ್ವಾನಿಸಿದ್ರು, JP ನಡ್ಡಾ ಕಾಕ್ರೋಚ್ ಜನತಾ ಪಾರ್ಟಿಯ ಇಂಜೂರ್ಡ್ ಇವ್ರನ್ನ ಭೇಟಿಯಾಗಿ ಬಂದ್ರು. ಅದಾದ ಬಳಿಕ ಸೋನಂ ವಾಂಗ್ಚುಕ್ರ ಭೇಟಿಗೂ ಏನೋ ಹೊರಟಿದ್ರಂತೆ. ಇಂಥ ಬೆಳವಣಿಗೆ ಎಲ್ಲವೂ ಕೂಡ ಆಯ್ತಾ. ಈಗ JP ನಡ್ಡಾ ಹಾಗೆ ಮತ್ತೋರ್ವ ಸಚಿವರಾಗಿರುವಂಥ ಜಿತೇಂದ್ರ ಸಿಂಗ್ ಹೇಳ್ತಾ ಇರೋದು, ನಾವು ಮಾತುಕತೆಗೆ ರೆಡಿ ಇದ್ದೇವೆ. ಜಿತೇಂದ್ರ ಸಿಂಗ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾ ಇರೋದು, ನೀವು ಎಲ್ಲಿ ಕರಿತೀರ ಅಲ್ಲಿಗೆ ಬರ್ತೀವಿ ನಾವು. ಇನ್ನು ಏನು, ಈಗಾಗಲೇ 4 ಬಾರಿ ನಿಮ್ಮ ಭೇಟಿಗೆ ಪ್ರಯತ್ನವನ್ನು ಪಟ್ಟಿದ್ದೇವೆ, ನೀವೇ ಅವಕಾಶವನ್ನು ಮಾಡಿಕೊಡ್ತಿಲ್ಲ ಅಂತ. ಅದಕ್ಕೆ ವಿದ್ಯಾರ್ಥಿಗಳು ಹೇಳ್ತಿರೋದೇನಪ್ಪ ಅಂದ್ರೆ,
ಒಂದು ಇವ್ರು ಹೇಳ್ತಾರೆ ನೀವು ಕರೆದಲ್ಲಿ ನಾವು ಬರಲ್ಲ ಅಂತ. ಯಾಕಂದ್ರೆ ಮೊನ್ನೆ JP ನಡ್ಡಾ ನಿವಾಸ ಕರೆಸ್ಕೊಂಡ್ರು, ಒಂದು 3 ಗಂಟೆ ನಮ್ಮನ್ನು ಸುಮ್ಮನೆ ಕೂರಿಸಿದ್ರು. ಆಮೇಲೆ ನಮ್ದು ಯಾವುದೋ ಒಂದು ಡಿಮ್ಯಾಂಡ್ ಇದನ್ನ ಪತ್ರವನ್ನು ಇಸ್ಕೊಂಡು ನಮ್ಮನ್ನು ವಾಪಸ್ ಕಳಿಸ್ಬಿಟ್ರು. ನಮ್ಗೆ ಅಲ್ಲಿಗೆ ಹೋಗಿದ್ದಕ್ಕೆ ಯಾವುದೇ ಪ್ರಯೋಜನ ಇಲ್ಲ ಅಂತ ಅನ್ಸ್ಬಿಡ್ತು, ಜೊತೆಗೆ ಸುಮ್ಮನೆ ಸಮಯ ವ್ಯರ್ಥ ಅಂತ ಅನ್ಸ್ಬಿಡ್ತು ಅಂತ ಒಂದು ಹೇಳ್ತಾ ಇರೋದು. ಮತ್ತೊಂದು, ನಾವು ಅಲ್ಲಿಗೆಲ್ಲೋ ಬರೋ ಬದಲಾಗಿ ನೀವೇ ಜಂತರ್ ಮಂತರ್ಗೆ ಬನ್ನಿ, ಅಲ್ಲಿ ಭದ್ರತೆಯ ಸಮಸ್ಯೆ ಆಗುತ್ತೆ ಅಂತಾದ್ರೆ ಅದರ ಹತ್ತಿರದ ಯಾವುದಾದ್ರೂ ಒಂದು ಸ್ಥಳದಲ್ಲಿ ಕೂತು ಚರ್ಚೆಯನ್ನು ಮಾಡೋಣ ಎನ್ನುವ ರೀತಿಯಲ್ಲಿ ಹೇಳ್ತಾ ಇದ್ರು. ಈಗ ಅವ್ರು ಹೇಳ್ತಾ ಇರೋದು, CJP ಅವ್ರು ಹೇಳ್ತಾ ಇರೋದು, ಇಲ್ಲ ನೀವು ಮಾತ್ರ ಮಾತುಕತೆ ಮಾಡಿದ್ರು ಪ್ರಯೋಜನ ಏನು ಪ್ರಯೋಜನ, ಏನು ಭರವಸೆ ಸಿಗುತ್ತೆ ನಿಮ್ಮಿಂದ? ಈಗಾಗಲೇ ಭರವಸೆ ಸಿಗೋದನ್ನ ಪ್ರಧಾನಿಯವರೇ ಘೋಷಣೆ ಮಾಡಿದ್ದಾರೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಹೇಳಿ. ಆದ್ರೆ ನಮ್ಮ ಬೇಡಿಕೆ ಅದಲ್ಲ. ಅದಕ್ಕೂ ಮೀರಿ ಶಿಕ್ಷಣ ಸಚಿವರಾಗಿರುವಂತ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ನಮ್ಮ ಬೇಡಿಕೆ ಅನ್ನೋದು ವಿದ್ಯಾರ್ಥಿಗಳು ಹೇಳ್ತಾ ಇರೋದು. ಹೀಗಾಗಿ ಮಾತುಕತೆಗೆ ಬರಬೇಕು ಅಂತ ಆದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಆನಂತರ ಬರ್ತೀವಿ ಎನ್ನುವಂತ ಮಾತನ್ನ ಇದೀಗ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಓಕೆ, ಇಷ್ಟೆಲ್ಲ ಆಯ್ತಾ? ಇದರ ನಡುವೆ ನಾನು ಕೇಳುವಂತ ಪ್ರಶ್ನೆ ಅದೇ, ಕ್ವಶನ್ ನಂಬರ್ 1 ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಾನು ಅದನ್ನೇ ಹೇಳ್ತಾ ಇರೋದು. ಅಂದರೆ ಅವ್ರು ನಮಗೀಗೇನು ಅಂದರೆ ಯಾವುದೋ ಒಂದು ಪಕ್ಷಕ್ಕೆ ಪ್ರಧಾನಿ ಅಲ್ಲ, ಅವರು ಬರೀ BJPಯ ಪ್ರತಿನಿಧಿ ಎನ್ನುವ ರೀತಿ ಅಲ್ಲಲ್ಲ, ಇಡೀ ದೇಶಕ್ಕೆ ಅವರು ಪ್ರಧಾನಿ. ಸಹಜವಾಗಿ ಅವ್ರ ಮೇಲೆ ನಂಬಿಕೆ, ಭರವಸೆ ಎಲ್ಲವೂ ಕೂಡ ಇರುತ್ತೆ. ಎಲ್ಲ ವಿಚಾರಗಳಿಗೂ ಕೂಡ ಮಾತನಾಡುವಂಥ ವ್ಯಕ್ತಿ. ಹಿಂದೆ ಮನಮೋಹನ್ ಸಿಂಗ್ ಅವರು ಮೌನ ವಹಿಸಿದಾಗ ಅವರಿಗೆ ಮೌನಿ ಬಾಬಾ ಅಂತೇಳಿ ಟೀಕೆ ಮಾಡಿದಂಥ ವ್ಯಕ್ತಿ. ಈಗ ವಿದ್ಯಾರ್ಥಿಗಳು ಅವರಿಂದ ಅದನ್ನೇ ನಿರೀಕ್ಷೆ ಮಾಡ್ತಿದ್ದಾರೆ. ಓಕೆ, ಮನಮೋಹನ್ ಸಿಂಗ್ ಮೌನಿ ಆಗಿದ್ರಲ್ಲ, ನೀವು ಮಾತನಾಡಿ ಅಂತ ಹೇಳಿ. ಇಷ್ಟು ದಿನ ಆದರೂ ಒಂದೇ ಒಂದು ಪ್ರತಿಕ್ರಿಯೆ ಬರಲಿಲ್ಲ ಅಂದರೆ ಏನರ್ಥ? ಈಗ ಪ್ರತಿಭಟನೆ ಬಿಸಿ ತಟ್ಟದ ಮೇಲೆ ಒಂದು ಟ್ವೀಟ್ ಅನ್ನು ಮಾಡ್ತಾರೆ. ಈಗಲೂ ಎಲ್ಲರೂ ನಿರೀಕ್ಷೆ ಮಾಡ್ತಿರೋದೇನಪ್ಪ ಅಂದ್ರೆ ಒಂದು ಮಾಧ್ಯಮಗಳ ಮುಂದೆ ಬಂದಿಯೋ, ಸುದ್ದಿಗೋಷ್ಠಿ ಅಂತೂ ಮಾಡಲ್ಲ ಬಿಡಿ, ಒಟ್ಟಾರೆ ಮಾಧ್ಯಮಗಳ ಮುಂದೆ ಬಂದಿಯೋ, ಸೋಷಿಯಲ್ ಮೀಡಿಯಾ ಮೂಲಕವೋ ಒಂದಷ್ಟು ವಿಚಾರಗಳನ್ನು ಅವ್ರ ಜೊತೆಗೆ ಹಂಚ್ಕೊಳ್ಳಿ, ಅವರಿಗೊಂದು ಭರವಸೆಯನ್ನು ಕೊಡಿ. ಅಥವಾ ನಿಮಗೇನಾದರೂ ಇದು ಷಡ್ಯಂತ್ರ ಅಂತ ಅನಿಸ್ತಾ ಇದ್ರೆ ಅದನ್ನಾದರೂ ನೇರವಾಗಿ ಹೇಳಿ. ಯಾವ ರೀತಿಯಲ್ಲಿ ಷಡ್ಯಂತ್ರ, ಎಲ್ಲಿಂದ ಇವರಿಗೆ ದೇಣಿಗೆ ಬಂದಿದೆ, ಇವ್ರ ಪಿತೂರಿ ಏನಿದೆ, ಆ ಕುರಿತಾಗಿಯೂ ಕೂಡ ಆದರೂ ಮಾತಾಡಿ. ಏನೂ ಮಾತಾಡದೆ ಹೀಗೆ ಮೌನವಾಗಿದ್ರೆ ಏನರ್ಥ? ಇದು ನಾವು ನನ್ನ ಸೇರಿ ಸಾಕಷ್ಟು ಜನ ಕೇಳ್ತಿರುವಂಥ ವಿಚಾರ. ಮತ್ತೊಂದು, ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರಲ್ಲ, ಓರ್ವ ವ್ಯಕ್ತಿಯ ರಾಜೀನಾಮೆಯಿಂದ ಸರ್ಕಾರವೇ ಹಾಗಾದ್ರೆ ಬಿದ್ದು ಹೋಗಿಬಿಡುತ್ತಾ? ಯಾಕೆಷ್ಟರ ಮಟ್ಟಿಗೆ ಪ್ರತಿಷ್ಠೆ? ಅಂದ್ರೆ ನಮ್ಮ ಫೇಲ್ಯೂರ್ ಅಂತ ಒಪ್ಕೊಂಡಂಗೆ ಆಗುತ್ತೆ ಎನ್ನುವಂಥ ಮನಸ್ಥಿತಿಯಾ, ಅಥವಾ ಯಾವ ಯೋಚನೆಯಲ್ಲಿದ್ದೀರಿ ಅದೇ ಅರ್ಥ ಆಗ್ತಾ ಇಲ್ಲ. ಈಗ ನಿಮ್ಮ ಆಲೋಚನೆ ಏನು ಅದೇ ಅರ್ಥ ಆಗ್ತಾ ಇಲ್ಲ. ಈಗ ಧರ್ಮೇಂದ್ರ ಪ್ರಧಾನ್ ಹೌದು, ಅಮಿತ್ ಶಾ ಮೋದಿಗೆ ಆತ್ಮೀಯರು ಹೌದು, ಒಡಿಶಾದಲ್ಲಿ BJP ಅಧಿಕಾರಕ್ಕೆ ಬರೋದಕ್ಕೆ ಅವರೇ ಕಾರಣ ಹೌದು, ಬಿಹಾರದಲ್ಲೂ ಕೆಲಸ ಮಾಡಿದ್ರು ಹೌದು, UPಯಲ್ಲೂ ಕೆಲಸ ಮಾಡಿದ್ರು ಹೌದು, ಅದೆಲ್ಲವೂ ಕೂಡ ಓಕೆ. ಆದರೆ ಅವರು ಸಚಿವರಾಗಿದ್ದ ಸಂದರ್ಭದಲ್ಲಿ, ಫೇಲ್ಯೂರ್ ಆದಂಥ ಸಂದರ್ಭದಲ್ಲಿ ಇನ್ಯಾವುದ್ಯಾವುದೋ ಕಾರಣಗಳನ್ನು ಕೊಟ್ಟು ನಿಮ್ಮ ಆತ್ಮೀಯರು ಎನ್ನುವ ಕಾರಣಕ್ಕಾಗಿ ಅವ್ರನ್ನ ರಕ್ಷಣೆ ಮಾಡುವಂಥ ಇದೇನು? ಕೇವಲ ಓರ್ವ ವ್ಯಕ್ತಿಯ ರಕ್ಷಣೆ ಮಾಡಿದಂಥ ಕಾರಣಕ್ಕಾಗಿ ಇವತ್ತು ಇಡೀ ದೇಶಾದ್ಯಂತ ಇದು ಸ್ಪ್ರೆಡ್ ಆಗ್ತಾ ಇದೆ, ಯಾವುದಾದ್ರು ರೂಪವನ್ನು ಪಡಿತಾ ಇದೆ. ಯಾಕೆ ಓರ್ವ ವ್ಯಕ್ತಿಯ ರಾಜೀನಾಮೆ ಪಡೆಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಅದೇ ಅರ್ಥ ಆಗದಂಥ ವಿಚಾರ. ಯಾಕಷ್ಟರ ಮಟ್ಟಿಗೆ ಪ್ರತಿಷ್ಠೆ? ಇದು ಹೀಗೆ ಹೋಗ್ತಾ ಹೋಗ್ತಾ ಯಾವ್ಯಾವ ರೂಪವನ್ನು ಪಡೆದು ಬಿಡುತ್ತೆ? ಬಂಧುಗಳು, ಏನಂತೀರಿ? ಕಮೆಂಟ್ ಮಾಡಿ. ಧನ್ಯವಾದ.